ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಕೆಲವು ದಿನಗಳ ಹಿಂದೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನೆಲಸಮ ಮಾಡಲಾಗಿತ್ತು. ಈ ವಿಷಯ ಅಭಿಮಾನಿಗಳಲ್ಲಿ ಅತೀವ ದುಃಖಕ್ಕೆ ಕಾರಣವಾಗಿತ್ತು. ಆದರೆ ಈಗ ಆಗಿರುವಂತಹ ಡೆವಲಪ್ಮೆಂಟ್ನಲ್ಲಿ ಒಂದು ರೀತಿ ಸಂತಸ ಪಡುವಂತಹ ಒಂದು ಸುದ್ದಿ ಕೇಳಿ ಬಂದಿದೆ. ಇದರ ಕುರಿತಾಗಿ ವಿಷ್ಣು ಅಳಿಯ ಅನಿರುದ್ಧ್ ಕೂಡ ತಮ್ಮ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಸರ್ಕಾರ ಅಭಿಮಾನ್ ಸ್ಟುಡಿಯೋದ 20 ಎಕರೆ ಜಾಗವನ್ನು ವಶಪಡಿಸಿಕೊಳ್ಳಿಕ್ಕೆ ಆದೇಶವನ್ನು ಹೊರಡಿಸಿದೆ. ಇದರ ಕುರಿತಾಗಿ ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ವಶಪಡಿಸಿಕೊಳ್ಳಬಹುದು ಅಂತ ನಮಗೆ ಮೊದಲೇ ಗೊತ್ತಿತ್ತು. ನಾವು 6 ವರ್ಷದಿಂದ ಪ್ರಯತ್ನ ಪಟ್ಟಿದ್ವಿ, ಆದರೆ ಆಗಿರಲಿಲ್ಲ. ಸಿಎಂ ಭೇಟಿಯಾದಾಗಲೂ ಕೂಡ ಈ ಬಗ್ಗೆ ನನಗೆ ಸೂಚನೆ ಸಿಕ್ಕಿರಲಿಲ್ಲ. ಮುಟ್ಟುಗೋಲು ಬಗ್ಗೆ ಅಧಿಕೃತ ಘೋಷಣೆ ಬಂದಿದ್ದು ಖುಷಿ ಕೊಟ್ಟಿದೆ. ನಿಜವಾದ ಅಭಿಮಾನಿಗಳು ಸದಾ ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿ ನ್ಯೂಸ್ ಫಸ್ಟ್ ಜೊತೆ ನಟ ಅನಿರುದ್ಧ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅಭಿಮಾನ್ ಸ್ಟುಡಿಯೋ ಜಾಗವನ್ನು ಈಗ ಅರಣ್ಯ ಇಲಾಖೆ ವಶಪಡಿಸಿಕೊಂಡಿದೆ. ಈ ಬಗ್ಗೆ ಮಾತಾಡೋಕ್ಕೆ ಅನಿರುದ್ಧ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸೊ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ಆಗಬೇಕು ಅಂತ ಇತ್ತೀಚೆಗಷ್ಟೇ ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಜಾಗವನ್ನು ವಶಪಡಿಸಿಕೊಂಡಿರೋದು ಎಷ್ಟು ಖುಷಿ ಕೊಟ್ಟಿದೆ? ತುಂಬ ಸಂತೋಷ ಆಗಿದೆ. ಈ ಥರ ವಶಪಡಿಸ್ಕೋಬಹುದು ಅಂತ ನಮಗೆ ಮೊದಲಿಂದ ಗೊತ್ತಿತ್ತು. ಹಾಗಾಗಿ ನಾವು ಆ ನಿಟ್ಟಲ್ಲಿ ಸುಮಾರು 6.5 ವರ್ಷ ಪ್ರಯತ್ನ ಪಟ್ಟಿವಿ. ಆದರೆ ಅದು ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅದು ಆಗಲೇ ಇಲ್ಲ. ಅದು ಈಗ ಆಗಿದೆ. ಅದು ತುಂಬ ಸಂತೋಷಕರ ವಿಷಯ. ಈಗ ಈ ಜಾಗದಲ್ಲಿ ಮತ್ತೆ ಮಂಟಪ ಕಟ್ಟೋದಕ್ಕೆ, ಎಲ್ಲಿ ಅಪ್ಪ ಅವರ ಅಂತ್ಯ ಸಂಸ್ಕಾರ ನಡೀತು ಆ ಜಾಗದಲ್ಲಿ ಒಂದು ಮಂಟಪ ಕಟ್ಟೋದಕ್ಕೆ, ಒಂದು ಚಿಕ್ಕ ಸ್ಮಾರಕ ಕಟ್ಟೋದಕ್ಕೆ ಸರ್ಕಾರ ಅನುಮತಿ ಕೊಡಬೇಕು. ಇದು ಅಭಿಮಾನಿಗಳಿಗೋಸ್ಕರ. ಯಾಕಂತಂದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಭಿಮಾನಿಗಳು ಪ್ರತಿ ವರ್ಷ ಪ್ರತಿದಿನ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಪೂಜೆ ಸಲ್ಲಿಸ್ತಾರೆ. ಅವರಿಗೆ ಈ ಒಂದು ಜಾಗ ಪುಣ್ಯಕ್ಷೇತ್ರವಾಗಿದೆ. ಹಾಗಾಗಿ ಅವರಿಗೆ ಒಂದು ಅನುಮತಿ ಕೊಡಬೇಕು ಅಂತ ನಾನು ಭಾರತೀಯಮ್ಮ ಅವರು ಮತ್ತು ನಾವು ಕುಟುಂಬದ ಪರವಾಗಿ ನಾವು ಹೋಗ್ತಾ ಇದ್ದೀವಿ. ಆದರೆ ಇದು ಅಭಿಮಾನಿಗಳಿಗೋಸ್ಕರ, ಅಭಿಮಾನಿಗಳ ಪರವಾಗಿ ನಾವು ಅದನ್ನು ಮನವಿ ಸಲ್ಲಿಸ್ತಾ ಇದ್ದೀವಿ. ಸರ್ 2015ರಲ್ಲೂ ಕೂಡ ಇಂಥದ್ದೇ ಒಂದು ಸಂದರ್ಭ ಕ್ರಿಯೇಟ್ ಆಗಿತ್ತು. ಬಟ್ ಅದನ್ನು ಘೋಷಣೆ ಆಗಿರಲಿಲ್ಲ ಅರಣ್ಯ ಅನ್ನೋ ಒಂದು ಸಂದರ್ಭದಲ್ಲಿ. ಈ ಸರಿ ಅದು ಫುಲ್ಫಿಲ್ ಆಗುತ್ತೆ ಅಂತ ಅನಿಸ್ತಾ ಇದೆ ಸರ್? ಖಂಡಿತ ಅನ್ಸುತ್ತೆ. ಯಾಕಂತಂದ್ರೆ ಅದು ತಾವೇ ಹೇಳಿದಾಗೆ ಅದು ಆಗತ್ತೆ ಅನ್ನೋದಿತ್ತು. ಆದರೆ ಅದು ಅಧಿಕೃತವಾಗಿ ಘೋಷಣೆ ಕೂಡ ಆಗಿರಲಿಲ್ಲ. ಮಾಧ್ಯಮದಲ್ಲೂ ಎಲ್ಲೂ ಬಂದಿರಲಿಲ್ಲ. ಅದು ಹೆಚ್ಚು ಬಂದಿರಲಿಲ್ಲ. ಅದಕ್ಕೆ ಅಷ್ಟೊಂದು ಪ್ರಚಾರನೂ ಸಿಕ್ಕಿರಲಿಲ್ಲ. ಆದರೆ ಇವತ್ತು ಅದಕ್ಕೆ ಪ್ರಚಾರ ಸಿಕ್ಕಿದೆ. ಅದು ಅಧಿಕೃತವಾಗಿ ಒಂದು ಘೋಷಣೆ ಆಗಿದೆ. ಹಾಗಾಗಿ ಅದು ಈ ಬಾರಿ ಅದು ಹಾಗೆ ಇರುತ್ತೆ, ಅವರ ಒಂದು ನಿರ್ಧಾರ ಹಾಗೆ ಇರುತ್ತೆ ಅಂತ ಒಂದು ಭರವಸೆ ಇದೆ. ಸರ್ ಈಗ ಜಾಗ ಈಗ ಸರ್ಕಾರದ ತೆಕ್ಕೆಗೆ ಬರ್ತಾ ಇದೆ. ಈಗ ಅದ್ರ ನಂಬಿಕೆ ಇದೆ ಸರ್, ಕೊಡಬಹುದು 10 ಗುಂಟೆ ಜಾಗನಾದರೂ ಅನ್ನೋದು? ಕೊಡೋ ಅವಶ್ಯಕತೆ ಇಲ್ಲ. ಅದು ಸರ್ಕಾರದ್ದೇ ಜಾಗ ಆಗಿರುತ್ತೆ. ಆದರೆ ಆ ಜಾಗದಲ್ಲಿ ಒಂದು ಸ್ಮಾರಕ ಕಟ್ಟೋದಕ್ಕೆ, ಒಂದು ಚಿಕ್ಕ ಸ್ಮಾರಕ ಕಟ್ಟೋದಕ್ಕೆ, ಅದು ಕೂಡ ಸರ್ಕಾರ ಕಟ್ಟೋ ಅವಶ್ಯಕತೆ ಇಲ್ಲ. ಅದು ಅಭಿಮಾನಿಗಳೇ ಕಟ್ಕೊಳ್ತಾರೆ. ಈಗ ಸಿಎಂ ಅವ್ರನ್ನ ಭೇಟಿಯಾಗಿದೆ. ಆ ಸಂದರ್ಭದಲ್ಲಿ ಇದ್ರ ಬಗ್ಗೆ ಏನಾದ್ರು ಮಾತುಕತೆ ಆಗಿತ್ತಾ ಅಂತ? ಇಲ್ಲ, ನಾನು ಕರ್ನಾಟಕ ರತ್ನದ ಬಗ್ಗೆ ಮಾತಾಡಿದ್ದೀನಿ. ಇದರ ಬಗ್ಗೆ ನಾನು ಮಾತಾಡಿಲ್ಲ. ಕರ್ನಾಟಕ ರತ್ನದ ವಿಚಾರವಾಗಿ ಏನಾದರೂ ಪಾಸಿಟಿವ್ ಆಗಿ ಒಂದಷ್ಟು ಬಂತ ಸರ್? ತುಂಬಾ ಸಕಾರಾತ್ಮಕವಾಗಿ ಅವರು ಸ್ಪಂದಿಸಿದ್ದಾರೆ. ಹಿಂದೆ ಕೂಡ ತುಂಬಾ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು. ಈಗ ಕ್ಯಾಬಿನೆಟ್ ಅಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ಇದರ ಒಂದು ಪ್ರಸ್ತಾಪ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನನಗೆ ಒಂದು ಭರವಸೆ ಇದೆ. ಅಪ್ಪ ಅವರ 75ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಸಲ್ಲಬೇಕಾದ ಒಂದು ಗೌರವ ಏನಿದೆ ಅದು ಸಲ್ಲುತ್ತೆ ಅನ್ನೋದು. ಅದು ನಾನು ನಮ್ಮ ಇಡೀ ಕನ್ನಡಿಗರ ಪರವಾಗಿ ಅದನ್ನು ಅವರಿಗೆ ಜ್ಞಾಪಿಸಿದ್ದೀನಿ. ಕೇಳ್ಕೊಂಡಿಲ್ಲ, ಜ್ಞಾಪಿಸಿದ್ದೀನಿ. ಭಾರತೀಯ ಮನೆ ಹತ್ರ ಹೇಳಿದ್ರ ಸರ್ ಈ ವಿಚಾರ ಅವ್ರಿಗೆ ಮೊದಲೇ ಗೊತ್ತಿತ್ತು, ಅರಣ್ಯ ಜಾಗ ಮತ್ತೆ ಸರ್ಕಾರಕ್ಕೆ ಬರಬಹುದು ಅನ್ನೋ ವಿಚಾರ? ಅದು ನಮ್ಗೆ ಗೊತ್ತೇ ಇತ್ತಲ್ಲ, ಮೊದಲಿಂದ ಗೊತ್ತಿತ್ತದು. ಆದರೆ ಅದು ಅಧಿಕೃತವಾಗಿ ಅದು ಘೋಷಣೆ ಆಗೇ ಇರಲಿಲ್ಲ. ಆದರೆ ಅದು ಈಗ ಆಗಿದೆ. ತುಂಬ ಸಂತೋಷ ಇದೆ. ಅಮ್ಮ ಏನು ಹೇಳಿದ್ರು ಸರ್? ನಾನು ಇವತ್ತೇನು ಮಾತಾಡ್ತಾ ಇದ್ದೀನೋ ಅಥವಾ ಯಾವಾಗಲೂ ಏನು ಮಾತಾಡ್ತೀನೋ ಅಮ್ಮ ಹೇಳಿದ್ದೆ ನಾನು ಮಾತಾಡ್ತೀನಿ. ಸರ್ ಕೊನೆಯದಾಗಿ ಮೊನ್ನೆ ಅಷ್ಟೇ ಅಭಿಮಾನಿಗಳ ಜೊತೆ ಸಭೆ ನಡೆಸಿದ್ರೆ ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಆ ಜಾಗವನ್ನು ಮತ್ತೆ ನಾವು ತಗೋಬೋದಲ್ವಾ ಅಂತ? ಯಾವುದೇ ಗೊಂದಲಗಳಿಲ್ಲ. ಅಭಿಮಾನಿಗಳು, ನಿಜವಾದ ಅಭಿಮಾನಿಗಳು ನಮ್ಮ ಜೊತೆಯಲ್ಲೇ ಇದ್ದಾರೆ. ಅದು ಒಂದು ಒಗ್ಗಟ್ಟಲ್ಲೇ ಇದ್ದೀವಿ ನಾವು. ಯಾರು ನಿಜವಾದ ಅಭಿಮಾನಿಗಳು ಇಲ್ವೋ ಅವರು ಅಭಿಮಾನಿಗಳ ಮುಖವಾಡ ಹಾಕೊಂಡು ನಮ್ಮ ಜೊತೆಯಲ್ಲೇ ಇದ್ದು ಬಿರುಕನ್ನ ಬೀಳಿಸೋ ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಗಲಾಟೆಗಳನ್ನು ಮಾಡ್ತಾರೆ, ಗೊಂದಲ ಸೃಷ್ಟಿ ಮಾಡೋ ಪ್ರಯತ್ನ ಮಾಡ್ತಾರೆ. ಹೋದ ಬಾರಿ ಕೂಡ ಗೊಂದಲ ಮಾಡಿರ್ತಕ್ಕಂಥ ಜನ ಏನಿದ್ರು ಅವರು ನಮ್ಮ ನಿಜವಾದ ಅಭಿಮಾನಿಗಳಲ್ಲ. ಅವರು ಹಿಂದೆ ಕೂಡ ನಾನು ಇದೇ ಜಾಗದಲ್ಲಿ ನಾನು ಅಭಿಮಾನಿಗಳ ಜೊತೆಲಿ ಚರ್ಚೆ ಮಾಡ್ತಿರ್ಬೇಕಾದ್ರೆ ಅವರೇ ಬಂದು ಗಲಾಟೆ ಸೃಷ್ಟಿ ಮಾಡಿದ್ರು.
ಹಾಗಾಗಿ ನಾನು ನನ್ನ ವಿಡಿಯೋದಲ್ಲಿ ನಾನು ಏನು ಎಲ್ಲರನ್ನು ಏನು ಕರೆದೆ ಆ ವಿಡಿಯೋದಲ್ಲಿ ಹೇಳಿದ್ದೆ ಸ್ಪಷ್ಟವಾಗಿ, ಗಲಾಟೆ ಮಾಡೋ ಉದ್ದೇಶ ಏನಾದರೂ ಇದ್ದಲ್ಲಿ ದಯವಿಟ್ಟು ಬರೋಕ್ಕೆ ಹೋಗಬೇಡಿ ಅಂತ. ಯಾಕಂತಂದರೆ ಅವ್ರ ಉದ್ದೇಶನೇ ಅದಾಗಿರುತ್ತೆ. ಆ ಬಾರಿ ಕೂಡ ನಾನು ಹೇಳಿದ್ದೆ ಅಭಿಮಾನಿಗಳಿಗೋಸ್ಕರ ನಾವು ಕಾಯ್ತೀವಿ ಅಂತ. ಆದರೆ ಅವ್ರಿಗದು ವಿಷಯನೇ ಗೊತ್ತಿಲ್ಲ. ಅದೇ ಪ್ರಶ್ನೆ ಮಾಡಿದ್ರು ಅವರು. ಯಾಕೆ ಅವ್ರು ಗಲಾಟೆ ಮಾಡ್ಕೊಂಡು ಹೋಗ್ಬಿಟ್ರು, ಅವರು ಇರಲೇ ಇಲ್ಲ ಚರ್ಚೆಯಲ್ಲಿ. ಅದೇ ಸಮಸ್ಯೆ ಆಗುತ್ತೆ. ಆದರೆ ಅಭಿಮಾನಿಗಳು, ನಿಜವಾದ ಅಭಿಮಾನಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಕೊನೆಯದಾಗಿ ಸುದೀಪ್ ಅವರು ಕೂಡ ಕೆಂಗೇರಿಯಿಂದ 2 ಎಕರೆ ಜಾಗವನ್ನು ತೆಗೆದುಕೊಳ್ಳಕ್ಕೆ ಮುಂದಾಗಿರುವಂಥದ್ದು. ಅವರೇನಾದ್ರು ಸಾಥ್ ಕೊಟ್ಟರೆ ಜೊತೆಗೆ ಎಲ್ಲ ಒಗ್ಗಟ್ಟಾಗಿ ಮಾಡಿದ್ರೆ ಒಂದೇ ಜಾಗದಲ್ಲಿ ಮಾಡಬಹುದಾ ಅಂತ? ಅವ್ರದ್ದೇನು ಯೋಜನೆ ಇದೆ ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಒಂದು ಸ್ಮಾರಕ ಆಗಬೇಕು, ಅದು ಚಿಕ್ಕ ಪ್ರಮಾಣದ ಒಂದು ಸ್ಮಾರಕ. ಯಾಕಂದರೆ 10 ಗುಂಠೆ ಜಾಗದಲ್ಲಿ ಮಾತ್ರ ಅದು ಆಗಬೇಕು. ಹಾಗಾಗಿ ಮೊದಲು ಮಂಟಪ ಎಷ್ಟಿತ್ತೋ ಅದು ಮನೆ ಕಟ್ಟಿಸಿದ್ದು, ಅದರ ಅಷ್ಟು ಅದು ಒಂದು ಸ್ಮಾರಕ ಅಥವಾ ಮಂಟಪ ಅದು ಆಗತ್ತೆ. ಅಭಿಮಾನಿಗಳಿಗೆ ಹೋಗಿ ಬಂದು ಪೂಜೆ ಸಲ್ಲಿಸೋದಕ್ಕೆ ಒಂದು ಅವಕಾಶ ಸಿಗುವಷ್ಟು 10 ಗುಂಠೆಯಲ್ಲಿ ಜಾಗ. ಅದು ಎಲ್ಲ ಅಭಿಮಾನಿಗಳಿಗೋಸ್ಕರನೇ ಅದು ಪ್ರಯತ್ನ ಪಡ್ತಾ ಇದ್ದೀವಿ ನಾವು. ಹಾಗಾಗಿ ಎಲ್ಲರೂ ಸೇರಿಕೊಂಡು ಅದನ್ನು ಮಾಡಬೇಕು. ಥ್ಯಾಂಕ್ ಯು. ಇದಿಷ್ಟು ಅನಿರುದ್ಧ್ ಅವರು ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.